ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂತಹ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ಪ್ರತಿ ವರ್ಷ ನೀಡುವಂಥ ಶೈಕ್ಷಣಿಕ ಧನ ಸಹಾಯ ಯೋಜನೆಯ 2023-24ನೇ ಸಾಲಿನ ಆನ್ಲೈನ್ ಅರ್ಜಿಗಳು ಪ್ರಾರಂಭವಾಗಿದ್ದು, ನೀವು ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮುಂತಾದ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆ ಅಧಿಕೃತ ವೆಬ್ಸೈಟ್ ಹೋದಾಗ ಇಲ್ಲಿ ಇತ್ತೀಚಿನ ಸುದ್ದಿಗಳಂತ ಇರ್ತಾವೆ. ಇಲ್ಲಿ ನೋಡ್ಬೋದು, ಮಂಡಳಿಯು 2023-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ, ಅಂದರೆ ಕುಟುಂಬದ ಮೊದಲ 2 ಮಕ್ಕಳು ಯಾರು ಶಿಕ್ಷಣವನ್ನು ಕಲಿತಿರ್ತಿರಲ್ಲ ಅಂತಹ 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಪಡೆಯಲು SSP ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ನೀವು ಯಾರು ಶೈಕ್ಷಣಿಕ ಧನ ಸಹಾಯವನ್ನು ಪಡಿತೀನಂತಿರಲ್ಲ ಅಂಥವರು SSP ಪೋರ್ಟಲ್ ಮೂಲಕ, ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2024 ಕೊನೆಯ ದಿನಾಂಕ ಆಗಿರ್ತೈತೆ ಅಂತ ಹೇಳಿದ್ದಾರೆ. ಅಂದರೆ ಇದೇ ತಿಂಗಳು 31 ಕೊನೆಯ ದಿನಾಂಕ ಆಗಿರ್ತೈತೆ. ನೀವು ಅಷ್ಟರೊಳಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದನ್ನು ನೋಡಿದ ತಕ್ಷಣ ಅನೇಕ ಜನ ವಿದ್ಯಾರ್ಥಿಗಳಿಗೆ ಗೊಂದಲಗಳು ಉಂಟಾಗ್ಬೋದು. ಏನು ಗೊಂದಲ ಅಂದ್ರೆ, ಈಗಾಗಲೇ ನಾವು SSP ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿವ್ರಿ, ಅಲ್ಲಿ ಯಾವುದೇ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯ ಆಪ್ಷನ್ಗಳನ್ನು ತೋರಿಸಿಲ್ಲ, ಅಲ್ಲಿ ಯಾವುದೇ ಕಟ್ಟಡ ಕಾರ್ಮಿಕರ ಮಕ್ಕಳು ಎಂಬುದನ್ನು ನಮೂದು ಮಾಡಿರಿ ಅಂತ ಕೇಳಿಲ್ಲ. ಆದರೂ ನಾವು ಈಗ ಮತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕ್ರಿ ಎಂಬುದು ಸ್ವಲ್ಪ ಗೊಂದಲ ಉಂಟು ಮಾಡ್ತೈತಿ. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ ನೋಡಿರಿ. ನೀವು SSP ಪೋರ್ಟಲ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಒಳಗೆ ಹೋದ್ರೆ ಅಂದ್ರೆ ನೀವು ಅರ್ಜಿ ಸಲ್ಲಿಸ್ತಿರ್ತೀರಿ. ಈಗಾಗಲೇ ನೀವು ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊರಿ. ನೀವು ಲಾಗಿನ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು, ಒಬ್ಬರದ್ದು ಲಾಗಿನ್ ಮಾಡಿ ತೋರಿಸ್ತಾನೆ. ನಾನು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತಾನೆ ನೋಡಿರಿ. ನೀವು ಈಗ ಈ ರೀತಿ ಲಾಗಿನ್ ಮಾಡ್ಕೋತೀರಿ. ಈಗಾಗಲೇ ನೀವು ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದಾಗ ಈಗಾಗಲೇ ನೀವು ಎಲ್ಲ ಇದನ್ನು ಅಪ್ಲೈ ಮಾಡಿರ್ತೀರಿ. ಈಗಾಗಲೇ ಅಪ್ಲಿಕೇಶನನ್ನು ಪೂರ್ಣವಾಗಿ ಸಬ್ಮಿಟ್ ಕೂಡ ಮಾಡಿರ್ತೀರಿ. ಆದರೂ ನಾವು ಯಾವ ರೀತಿ ಇಲ್ಲಿ ನೋಡ್ಬೋದು, ನಾವೀಗ ಆಲ್ರೆಡಿ ಫೈನಲ್ ಸಬ್ಮಿಟೆಡ್ ಡನ್ ಅಂತ ಬರ್ತೈತಿ ನಾವು ಅಪ್ಲಿಕೇಶನ್ ಹಾಕುವಾಗ. ಆದರೆ ಇಲ್ಲಿ ನಾವು ಕಾರ್ಮಿಕ ಇಲಾಖೆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂಥ ಸಪ್ರೇಟ್ ಕಾರ್ಮಿಕ ಅಂತ ನಮೂದು ಮಾಡಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದ್ರೆ, ಯಾರ್ಡ್ ಪೇರೆಂಟ್ಸ್ ಡೀಟೇಲ್ಸ್ ಅಂತ ಐತಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ತಂದೆ ಮತ್ತು ತಾಯಿಯವರ ಪೇರೆಂಟ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಿರಿ ಅಂದ್ರೆ ಅದು ಏನಾಕೈತೆ ಅಂದ್ರೆ ಆಟೋಮೆಟಿಕ್ಕಾಗಿ SSP ಪೋರ್ಟಲ್ ಮತ್ತು ಕಟ್ಟಡ ಕಾರ್ಮಿಕ ಇಲಾಖೆ ವೆಬ್ಸೈಟ್ಗೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ತಂದೆ ತಾಯಿ ಕಾರ್ಮಿಕರಿದ್ದರಂದ್ರೆ ನಿಮ್ಮ ತಂದೆ ತಾಯಿ ಡಾಟಾ ಇಲ್ಲಿ ಆಟೋಮೆಟಿಕ್ಕಾಗಿ SSP ಪೋರ್ಟಲ್ಗೆ ಜೋಡಣೆ ಆಗಿರುವುದರಿಂದ ನೇರವಾಗಿ ಅವರು ಅಪ್ಡೇಟನ್ನು ಮಾಡ್ತಾರೆ. ಇಲ್ಲಿ ನೀವು YCR ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ಇಲ್ಲಿ ನಿಮ್ಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಾ ಇರ್ತೈತಿ. ಆದ್ರಿಂದ ಇಲ್ಲಿ ಕಡ್ಡಾಯವಾಗಿ ನಿಮಗೇನಾದರೂ ಕಟ್ಟಡ ಕಾರ್ಮಿಕ ವಿದ್ಯಾರ್ಥಿ ವೇತನ ಬೇಕಾಗಿತ್ತಂದ್ರೆ ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸ್ ಅಂತ ಇರ್ತೈತಲ್ಲ, ಅಲ್ಲಿ ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡ್ ಮತ್ತು ನಿಮ್ಮ ತಂದೆ ತಾಯಿ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿ ಅಪ್ಡೇಟ್ ಮಾಡಿರಿ ಅಂದ್ರೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅವರು. ಇಲ್ಲಿ ನೋಡ್ಬೋದು, ಈಗಾಗಲೇ ಅವರು ಒಂದು ಯಾವ ರೀತಿ ಅಪ್ಡೇಟ್ ಮಾಡಬೇಕೆಂಬುದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೆಲ್ಲ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದಾಗ ಇಲ್ಲಿ ಎಲ್ಲವನ್ನು ಫಿಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ಹೆತ್ತವರ ಮಾಹಿತಿ ಅಂತ ಕೇಳ್ತೈತಿ. ಇಲ್ಲಿ ನಿಮ್ಮ ತಂದೆ ತಾಯಿ ಇಬ್ಬರು ಮಾಹಿತಿಯನ್ನು ಆಧಾರ್ ಕಾರ್ಡು ಅವ್ರ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಹಾಕಿ ನೀವೇನಾದರೂ ಅಪ್ಡೇಟ್ ಮಾಡಿದ್ರೆ ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಕಾರ್ಮಿಕ ಇಲಾಖೆ ವತಿಯಿಂದ ನೀಡುವಂತಹ ಕಾರ್ಮಿಕ ಕಾರ್ಡ್ ಹೊಂದಿದ್ರಂದ್ರೆ ಆ ಕಾರ್ಮಿಕ ಕಾರ್ಡಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇತ್ತಂದ್ರೆ ನೀವು ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ಪಡೆಯಲು ಅರ್ಹರಿರ್ತೀರಿ ಅಂಥೇಳಿ ಕಾರ್ಮಿಕ ಇಲಾಖೆಯವರು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ನಿಮ್ಮ ತಂದೆಯ ಎಲ್ಲ ಡಾಟಾವನ್ನು ಕಳಿಸಿದ ನಂತರ ಅವರು ಅಟ್ಯಾಚ್ ಮಾಡಿ ನಿಮ್ಮನ್ನು ಕಾರ್ಮಿಕ ಇಲಾಖೆ ವಿದ್ಯಾರ್ಥಿ ವೇತನವನ್ನು ಪಡೆಯಲು ನಿಮ್ಗೆ ಸಹಾಯ ಮಾಡ್ತಾರೆ. ಇದು ಆಟೋಮೆಟಿಕ್ಕಾಗಿ
ಆಟೋಮೆಟಿಕ್ಕಾಗಿ ಆಗುವಂಥ ಕೆಲಸ ಆಗಿರೋದ್ರಿಂದ ನೀವು ಯಾವುದೇ ರೀತಿಯಾದಂಥ ಭಯಪಡುವ ಅಗತ್ಯವಿಲ್ಲ. ಈಗಾಗಲೇ ನೀವು ಪೇರೆಂಟ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಿದ್ರಂದ್ರೆ ನಿಮ್ಗೆ ಈ ವಿದ್ಯಾರ್ಥಿ ವೇತನ ಖಂಡಿತವಾಗಿಯೂ ಬರ್ತೈತಿ. ಈ ವಿಡಿಯೋದೊಳಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಇದನ್ನು ಹೊರತುಪಡಿಸಿ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಆ ಎಲ್ಲ ಕಮೆಂಟ್ಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.